ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSS ಸುತ್ತ ಜೋರು ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ RSSಗೆ ಬ್ರೇಕ್ ಹಾಕ್ತೀವಿ, ನಿರ್ಬಂಧ ಮಾಡ್ತೀವಿ, RSS ಕಾರ್ಯಕ್ರಮಗಳು ಸರ್ಕಾರಿ ಪ್ಲೇಸಲ್ಲಿ ನಿರ್ಬಂಧ ಅನ್ನೋ ಮಟ್ಟಿಗೆ ಸ್ಟೆಪ್ ತೊಗೊಂಡಿರೋ ಹೊತ್ತಲ್ಲಿ ಕರ್ನಾಟಕದಲ್ಲಿ ಸೆಟ್ ಬ್ಯಾಕ್ ಮೇಲೆ ಸೆಟ್ ಬ್ಯಾಕ್ ಆಗಿದೆ ಬಿಡಿ. ಅದು ಹೈಕೋರ್ಟಲ್ಲೇ. ಈ ಹೊತ್ತಲ್ಲೇ RSSಗೆ ದೊಡ್ಡ ಬಲ ತುಂಬಿದ ಮೋದಿ ವಿರುದ್ಧ ಸಿಡಿದೆದ್ದ INDI ಕೂಟದ ನಾಯಕರು ಖರ್ಗೆ ಅವರು ಮತ್ತೆ ಗುಡುಗಿದ್ದಾರೆ. ಕೇರಳ CM ಕೂಡ ಹರಿಹಾಯ್ದಿದ್ದಾರೆ. ಈ ನಿಟ್ಟಿನಲ್ಲಿ ಮಹತ್ವ ಪಡ್ಕೊಳ್ತಿದೆ RSS. ಈಗ ಕೈಗೆ ಸಿಡಿದೆದ್ದಿರೋ ಕೈಗೆ ಸೆಡ್ಡು ಹೊಡಿತಾ ಇದೆ. RSS ಗೀತೆ, RSS ಪಥಸಂಚಲನ, RSS ದೊಣ್ಣೆಯನ್ನು ಟಾರ್ಗೆಟ್ ಮಾಡ್ತಿರೋ ಹೊತ್ತಲ್ಲಿ ಮತ್ತದೇ RSS ಗೀತೆ ಕಾಂಗ್ರೆಸ್ ನಿದ್ದೆಗೆಡಿಸಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಚಿತ್ತಾಪುರದ ಜಟಾಪಟಿ ನೋಡಿದ್ದೀವಿ. ಕರ್ನಾಟಕದಲ್ಲಿ ಓವರ್ ಆಲ್ ಪಥಸಂಚಲನದ ವಿಚಾರದಲ್ಲಿ ಪರ್ಮಿಷನ್ ಬರೀ RSSಗೆ ಅಂತ ಅವ್ರು ಹೇಳಿಲ್ಲ, ಬಟ್ RSS ಟಾರ್ಗೆಟೆಡ್ ಅದು ಪ್ಲ್ಯಾನ್ ಅಂತೆಲ್ಲ ಆಕ್ರೋಶ ಸಿಡಿತಲ್ವ. ಕೋರ್ಟಲ್ಲಿ ಹಿನ್ನಡೆ ಆಯಿತು ಸರ್ಕಾರಕ್ಕೆ. ಈ ಜಟಾಪಟಿಯ ಹೊತ್ತಲ್ಲೇ ಬೆಳವಣಿಗೆ ಮತ್ತು ಚಿತ್ತಾಪುರದ ವಿಚಾರದಲ್ಲೂ ಕೂಡ ಮಹತ್ವದ ಬೆಳವಣಿಗೆ. ಎರಡೂ ಡೀಟೇಲ್ಸ್ನ ನೋಡೋಣ ಒನ್ ಬೈ ಒನ್. ಮೊದಲನೇದೇನು ಅಂತ ಕೇಳಿದ್ರೆ, ಕೇರಳದ 3ನೇ ವಂದೇ ಭಾರತ್ ಎಕ್ಸ್ಪ್ರೆಸ್, ಅದಕ್ಕೆ ನರೇಂದ್ರ ಮೋದಿಯವರೇ ಚಾಲನೆ ಕೊಟ್ಟಿದ್ದಾರೆ. ಕೇರಳದ್ದು ಬೇರೆ, ಅದು ಎರ್ನಾಕುಲಮಿಂದ ಬ್ಯಾಂಗ್ಳೂರು, ಕರ್ನಾಟಕಕ್ಕೂ ಲಿಂಕ್ ಇರೋದೇ ಇದು. ಈ ಹೊತ್ತಲ್ಲಿ ಆ ಟ್ರೈನಲ್ಲಿ ವಿದ್ಯಾರ್ಥಿಗಳು RSS ಗೀತೆಯನ್ನು ಹಾಡಿರೋದು. ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಅಫಿಷಿಯಲ್ಸು, ವಿದ್ಯಾರ್ಥಿಗಳೆಲ್ಲ ಇರ್ತಾರೆ. ಕೇರಳ ಆಡಳಿತ ಯಾರದ್ದು ಅಂತ ಗೊತ್ತು. ಅಂಥ ಟೈಮಲ್ಲಿ RSS ಗೀತೆ ಮೊಳಗಿರೋದು. ವಿದ್ಯಾರ್ಥಿಗಳು ರಾಷ್ಟ್ರಧ್ವಜವನ್ನು ಹಾರಾಡಿಸ್ತಾ ಕೈಯಲ್ಲಿ ಹಿಡಿದು RSS ಗೀತೆಯನ್ನು ಮೊಳಗಿಸಿದ್ರೆ ಅಲ್ಲಿ ಕೇರಳ CM ಸಿಡಿದಿದ್ದಾರೆ. RSS ಗೀತೆ ದೇಶ ವಿರೋಧಿ ಗೀತೆ, ಸಮಾಜದಲ್ಲಿ ವಿಷಬೀಜ ಬಿತ್ತಿರುವಂಥ ಆ ಗೀತೆಯನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದು ಹೆಂಗೆ ಹಾಡಿಸಿದ್ರಿ ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈಗ ಅದು ಹೆಂಗಾಗತ್ತಿದು? ಕೇಂದ್ರ ಸರ್ಕಾರ ಉತ್ತರಿಸಬೇಕು ತಕ್ಷಣ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ, ಸರ್ಕಾರಿ ಪ್ರೋಗ್ರಾಮು, ಅದು ಹೇಗೆ RSS ಗೀತೆ ಮೊಳಗಿಸ್ತೀರಿ ನೀವು ಅನ್ನುವಂಥ ಆಕ್ರೋಶ ಈಗ ಕೈಕೂಟದ ನಾಯಕರು ಸಿಡಿದೆದ್ದಿರೋದು. ಮೋದಿ ವಿರುದ್ಧ, BJPಯ ವಿರುದ್ಧ ಮತ್ತೊಮ್ಮೆ ದೇಶವನ್ನೆಲ್ಲ RSS ಮಯ ಮಾಡೋಕೆ ಹೊರಟಿದ್ದಾರೆ ಮೋದಿ ಅಂತ. ಒಂದು ಕಡೆ RSS ವಿಚಾರದಲ್ಲಿ ಮೋದಿ ಅಂತರ ಆಗಿದೆಯಾ, ಭಿನ್ನಾಭಿಪ್ರಾಯವಂತಿರುವಾಗ ಕೆಂಪು ಕೋಟೆಯ ಮೇಲೆ ನಿಂತು ಅತಿ ಶ್ರೇಷ್ಠ NGO ಸಂಘಟನೆ RSS ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಅನ್ನುವ ಕಿರೀಟ ಇಟ್ಟರು. ಅದಾದ ಮೇಲೆ ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಅದೇ RSS ಕಟ್ಟಾಳುವನ್ನು ಕೂರಿಸಿದ್ರು. ಈಗ RSS ಗೀತೆ ಈ ಕಾರ್ಯಕ್ರಮದಲ್ಲಿ ಮೊಳಗಿದ್ದು ಕೂಡ ದೇಶವ್ಯಾಪಿ ಸದ್ದಾಗ್ತಿದೆ. ಕೈಕೂಟ ಮುಗಿಬಿದ್ದಿದೆ BJP, ಸ್ಪೆಷಲಿ ಮೋದಿಯ ವಿರುದ್ಧ. പവിത്രമദാമി മണ്ണിൽ ഭാരതാംബയെ പൂജിക്കാൻ പുണ്യവാഹിനി സേചനമേൽക്കും പൂങ്കാവനങ്ങളുണ്ടിവിടെ, പൂങ്കാവനങ്ങളുണ്ടിവിടെ. ಖರ್ಗೆ ಅವರು ಕೂಡ RSS ವಿರುದ್ಧ ಮುಗಿಬಿದ್ದಿದ್ದಾರೆ. 52 ವರ್ಷಗಳ ಕಾಲ ಇವರು ರಾಷ್ಟ್ರಧ್ವಜ ಹಾರಿಸಿರಲಿಲ್ಲ, ರಾಷ್ಟ್ರಗೀತೆನೂ ಒಪ್ಪಲ್ಲ, ಇವರು ಸಂವಿಧಾನ ವಿರೋಧಿ. ಇಂತಹ ಒಂದು ಸಂಘಟನೆ ದೇಶ ಪ್ರೇಮಿ ಅಂತ ತನ್ನನ್ನೇ ತಾನು ಸ್ವಘೋಷಿತವಾಗಿ ರಾಷ್ಟ್ರ ಕಾಪಾಡೋಕ್ಕಿರೋ ಸಂಘಟನೆ ಅಂತ ಹೇಳ್ಕೊಳ್ಳುತ್ತೆ ಅಂತ ಮತ್ತೆ ಮುಗಿಬಿದ್ದಿದ್ದಾರೆ ಖರ್ಗೆ ಅವರು. ಮೊನ್ನೆ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂದಿದ್ರು. ಸರ್ಕಾರಿ ಅಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬಾರ್ದು, ಪಟೇಲ್ರ ಮಾತು ಪಾಲಿಸೋದಾದರೆ ಮೋದಿ ಕ್ರಮ ಕೈಗೊಳ್ಳಿ, ನಾವು ಆ ಕಾಲದಲ್ಲಿ ಬ್ಯಾನ್ ಮಾಡಿದ್ದು ಮೋದಿ ಬಂದು ಎತ್ತಿ ಹಿಡಿದು ಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಮತ್ತೆ ಗುಡುಗಿದ್ದಾರೆ RSS ವಿರುದ್ಧ ಖರ್ಗೆ ಸಾಹೇಬರು. ಇದು ಕೂಡ ಗಮನ ಸೆಳೆತಿದೆ. ಇತ್ತ ಚಿತ್ತಾಪುರದಲ್ಲಿ ಏನಾಗಿದೆ, ಈಗ ಸರ್ಕಾರವೇ ಒಪ್ಪಿಕೊಂಡಿದೆ ಎಲ್ಲ ಸಂಘಟನೆಗಳಿಗೂ ಡೇಟ್ ಕೊಡ್ತೀವಿ ಅಂತ. ಅದನ್ನೇ ಅಲ್ವಾ ಮಾಡೋಕೆ ಹೊರಟಿದ್ದು, ಪ್ರತ್ಯೇಕವಾಗಿ ಕೊಡ್ತೀವಿ ಅಂತ ಹೇಳಿದೆ.
ಕೋರ್ಟ್ ಡಿಸೈಡ್ ಮಾಡಿ ಹೇಳಿ ನಮಗೆ ಅಂತ ಹೇಳಿದೆ. ಈಗ ಜಾಣ ನಡೆ ಅನುಸರಿಸ್ತು ಆರ್ ಎಸ್ ಎಸ್ಸು 2 ಡೇಟ್ ಕೊಡ್ತು, 13 ಕೊಡಿ ಇಲ್ಲ 16 ಕೊಡಿ, ನಾವು ಇಂಥದ್ದೇ ದಿನ ಕೇಳಲ್ಲ ಅಂತ. ಆರ್ ಎಸ್ ಎಸ್ಸು 2 ಡೇಟ್ ಕೇಳಿರೋದ್ರಿಂದ 2ರಲ್ಲೂ ನಾವು ಮಾಡ್ತೀವಿ ಅಂತ ಭೀಮ್ ಆರ್ಮಿಯವರು ದಲಿತ ಸಂಘಟನೆಗಳು ಬರೋಕ್ಕಾಗಲ್ಲ. 2ರೊಳಗೊಂದು ತೀರ್ಮಾನ ಮಾಡಿ ಸರ್ಕಾರ ಜಿಲ್ಲಾಡಳಿತನೇ ಹೇಳಬೇಕಾಯ್ತು. ಸೊ ರಂಗೋಲಿ ಕೆಳಗೆ ತೂರ್ತು ಆರ್ ಎಸ್ ಎಸ್ಸು. ಪ್ರಿಯಾಂಕ್ ಖರ್ಗೆ ಅವರ ಜಾಣ ನಡೆಗೆ ಟಕ್ಕರ್ ಕೊಡ್ತು ಆರ್ ಎಸ್ ಎಸ್ಸು. ಸೆಡ್ ಹೊಡಿತು ಪ್ಲ್ಯಾನ್ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಈಗ ಸರ್ಕಾರ ಕೂಡ ಹಾಗೆ ಹೇಳ್ತಿದೆ, ಕಡೆಗೂ ಏನು ಬಯಸಿದ್ವು ಅದೇ ಆಗ್ತಿದೆ. ಆರ್ ಎಸ್ ಎಸ್ಗೆ ಬೇರೆ ಬೇರೆ ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕವನ್ನು ಕೊಡ್ತೀವಿ, ಎಲ್ಲರೂ ಒಂದೇ ದಿನ ಮಾಡೋ ಹಾಗಿಲ್ಲ ಅಂತ. ಅದನ್ನೆಲ್ವ ಆರ್ ಎಸ್ ಎಸ್ ಹೇಳಿದ್ದು, ನಾವು ಕೇಳಿದ ದಿನನೇ ಇವರು ಯಾಕೆ ಬರ್ತಾರೆ, ಯಾರು ಫಸ್ಟ್ ಅರ್ಜಿ ಹಾಕಿರ್ತಾರೋ ಅವ್ರಿಗೆ ಕೊಡಿ ಅಂತ. ಈಗ ಅದನ್ನೇ ಮಾಡ್ತಿದೆ ಸರ್ಕಾರ. ಸೊ ಚಿತ್ತಾಪುರದಲ್ಲೂ ಕೂಡ ಇನ್ನೇನು ಕೋರ್ಟ್ಗೆ ಮಾಹಿತಿ ಕೊಡಬೇಕು, ಆದರೆ ಸರ್ಕಾರನೇ ಹೇಳಿದೆ ಪ್ರತ್ಯೇಕವಾಗಿ ಕೊಡ್ತೀವಿ ಅಂತ. ಹಾಗಾಗಿ ಆರ್ ಎಸ್ ಎಸ್ ಅಲ್ಲೂ ಗೆದ್ದಿದೆ. ತಡ ಆಗಿರಬಹುದು, ಬಟ್ ತಡೆಯೋಕ್ಕಾಗಿಲ್ವಲ್ಲ. ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ, ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ, ಇಲ್ಲ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಏನದು? मेरा वैयक्तिक विचार है और मैं खुल के बोलूंगा, लगाना चाहिए, क्योंकि ये वल्लभ भाई पटेल जो चीजें हमारे सामने रखी है, अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए. क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और आरएसएस की वजह से. थैंक यू. ಸೊ ಚಿತ್ತಾಪುರದಲ್ಲೂ ಕೂಡ ಅಂದುಕೊಂಡಿದ್ದನ್ನು ಸಾಧಿಸಿದ ಆರ್ ಎಸ್ ಎಸ್. ಓವರಾಲ್ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಹೋದಾಗ ಚೀಮಾರಿ ಹಾಕಿಸ್ಕೊಳ್ತು ಸರ್ಕಾರ. ಏಕಸದಸ್ಯ ಪೀಠಕ್ಕೆ ಬರಬೇಕಾಯ್ತು. ಅದು ಹೆಂಗೆ ನಿಮ್ಮ ಸಂವಿಧಾನದ ಹಕ್ಕಿತ್ಕೊಳ್ತೀರಿ, ಅದು ಹೆಂಗೆ 10 ಜನ ಸೇರೋದಕ್ಕೂ ಪರ್ಮಿಷನ್ ಬೇಕು, ಅದು ಹೆಂಗೆ ಪಾರ್ಕಲ್ಲಿ ನಡೆದಾಡೋಕ್ಕೆ ಪರ್ಮಿಷನ್ ಬೇಕು ಅಂತ ಕೇಳ್ತೀರಿ. ಚಾಟಿ ಬೇಟು ಕೊಡ್ತು ಕೋರ್ಟು. ಏಕಸದಸ್ಯ ಪೀಠಕ್ಕೆ ಹೋಗಿ ನೀವು ತಡೆ ತೆರವು ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಅಲ್ಲೂ ಕೂಡ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಈಗ ಮೋದಿ ಇದೇ ಹೊತ್ತಲ್ಲಿ ಆರ್ ಎಸ್ ಎಸ್ಗೆ ಭರ್ಜರಿ ಬಲ ಕೊಟ್ಟಿರೋದು, ಗಮನ ಸೆಳೆತಿರೋದು, ಕೈ ಕೂಟದ ಆಕ್ರೋಶಕ್ಕೆ ಕಾರಣ ಆಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.